ಮೀನ ರಾಶಿಯವರಿಗೆ ಮಾರ್ಚ್ 2ರಿಂದ 8ರವರೆಗಿನ ಈ ವಾರ ಆತ್ಮಾವಲೋಕನ ಮತ್ತು ವೈಯಕ್ತಿಕ ಆಕರ್ಷಣೆಯ ಅದ್ಭುತ ಸಮಯವಾಗಿದೆ. ನಿಮ್ಮ ರಾಶಿಯಲ್ಲಿ ಮತ್ತು 12ನೇ ಮನೆಯಲ್ಲಿ ಗ್ರಹಗಳ ಸಂಚಾರವಿರುವುದರಿಂದ ನೀವು ಆಂತರಿಕವಾಗಿ ಬೆಳೆಯಲು ಇದು ಸುಸಮಯ. ನಿಮ್ಮ ಸುಂದರ ಕನಸುಗಳು ಮತ್ತು ಕಠಿಣ ವಾಸ್ತವದ ನಡುವೆ ಸಮತೋಲನ ಕಾಯ್ದುಕೊಳ್ಳಿ. ವೃತ್ತಿ ಜೀವನದಲ್ಲಿ ಬುಧನು ವಕ್ರಗತಿಯಲ್ಲಿದ್ದಾನೆ. ಆದ್ದರಿಂದ ಪ್ರತಿಯೊಂದು ಸಂದೇಶ, ಒಪ್ಪಂದ ಮತ್ತು ಹಣಕಾಸಿನ ವ್ಯವಹಾರಗಳನ್ನು 2 ಬಾರಿ ಪರೀಕ್ಷಿಸುವುದು ಉತ್ತಮ. ಹೊಸ ಯೋಜನೆಗಳನ್ನು ಆರಂಭಿಸುವ ಬದಲು ಹಳೆಯ ಕೆಲಸಗಳನ್ನು ಪೂರ್ಣಗೊಳಿಸಲು ಗಮನ ಕೊಡಿ. ಮಂಗಳನು ನಿಮಗೆ ಹೆಚ್ಚಿನ ಶಕ್ತಿ ನೀಡಿದರೂ ಶನಿಯ ಪ್ರಭಾವದಿಂದಾಗಿ ನಿಧಾನವಾಗಿ ಹೆಜ್ಜೆ ಇಡುವುದು ಲಾಭದಾಯಕ. ಅನಗತ್ಯ ಖರ್ಚು ಅಥವಾ ಹೆಚ್ಚಿನ ಅಪಾಯವಿರುವ ಹೂಡಿಕೆಗಳಿಂದ ದೂರವಿರಿ. ಈ ವಾರ ತಾಳ್ಮೆಯೇ ನಿಮ್ಮ ಆರ್ಥಿಕ ಯಶಸ್ಸಿನ ಸೂತ್ರ. ವೈಯಕ್ತಿಕ ಜೀವನದಲ್ಲಿ ಶುಕ್ರನು ನಿಮ್ಮ ರಾಶಿಯಲ್ಲಿ ಉಚ್ಚ ಸ್ಥಾನದಿಂದಿರುವುದರಿಂದ ನಿಮ್ಮ ಆಕರ್ಷಣೆ ಮತ್ತು ಪ್ರೀತಿ ಹೆಚ್ಚಾಗಲಿದೆ. ಪ್ರೇಮಿಗಳಿಗೆ ಮತ್ತು ಸೃಜನಶೀಲ ಕೆಲಸಗಳಲ್ಲಿ ತೊಡಗಿರುವವರಿಗೆ ಇದು ಸುವರ್ಣಕಾಲ. ಅವಿವಾಹಿತರಿಗೆ ನಿಮ್ಮ ಸೌಮ್ಯ ಸ್ವಭಾವದಿಂದ ಹೊಸ ಸಂಬಂಧಗಳು ಕೂಡಿಬರಬಹುದು. ಸಂಬಂಧದಲ್ಲಿರುವವರು ಸಂಗಾತಿಯೊಂದಿಗೆ ಮನಬಿಚ್ಚಿ ಮಾತನಾಡಿ ಪ್ರೀತಿಯನ್ನು ಹಂಚಿಕೊಳ್ಳಿ. ಶನಿಯ ಪ್ರಭಾವದಿಂದಾಗಿ ಕುಟುಂಬದ ಜವಾಬ್ದಾರಿಗಳು ಹೆಚ್ಚಾಗಬಹುದು. ಅದನ್ನು ಸಮರ್ಥವಾಗಿ ನಿಭಾಯಿಸಿ. ಆರೋಗ್ಯದ ವಿಷಯದಲ್ಲಿ 6ನೇ ಮನೆಯ ಕೇತುವು ಸಣ್ಣಪುಟ್ಟ ಸಮಸ್ಯೆಗಳನ್ನು ನಿವಾರಿಸಲು ಸಹಾಯ ಮಾಡುತ್ತಾನೆ. ಆದರೆ ಗುರುಗ್ರಹದ ವಕ್ರಚಲನೆಯಿಂದಾಗಿ ಅತಿಯಾದ ಆಹಾರ ಸೇವನೆ ಬೇಡ. ಮತ್ತು ಸರಿಯಾದ ನಿದ್ರೆಗೆ ಆದ್ಯತೆ ನೀಡಿ. ಮಾನಸಿಕ ಶಾಂತಿಗಾಗಿ ಧ್ಯಾನ ಅಥವಾ ಯೋಗದ ಮೊರೆ ಹೋಗಿ. ಈ ವಾರ ನಿಮ್ಮ ಅಂತಃಪ್ರಜ್ಞೆಯನ್ನು ನಂಬಿ ಮುನ್ನಡೆಯಿರಿ. ಹಿಂದಿನ ತಪ್ಪುಗಳಿಂದ ಕಲಿಯುವುದು ನಿಮ್ಮ ಪ್ರಗತಿಗೆ ಸಹಕಾರಿ. ನಿಮ್ಮ ದಯಾಳು ಗುಣವೇ ನಿಮ್ಮ ದೊಡ್ಡ ಶಕ್ತಿ. ಸಕಾರಾತ್ಮಕವಾಗಿರಿ. ಈ ವಾರ ನಿಮಗೆ ಶುಭವಾಗಲಿ.